ಮಹಾನ್ಯಾಸಾದಿ ಮಂತ್ರಾಹ ಎಂಬ ಶೀರ್ಷಿಕೆಯ ಈ ಧ್ವನಿಮುದ್ರಿಕೆಯನ್ನು ಅಬುಧಾಬಿಯ ಪ್ರದೋಷಂ ಎಂಬ ಸಂಸ್ಥೆಯವರು ನಿರ್ಮಿಸಿ ಮೈಸೂರಿನ ಶ್ರೀರಾಮಕೃಷ್ಣಾಶ್ರಮಕ್ಕೆ ಶ್ರೀ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಸಮರ್ಪಿಸಿರುತ್ತಾರೆ. ನಾ ರುದ್ರೋ ರುದ್ರಮರ್ಚಯೇತ್ ಎಂದು ಹೇಳಿರುವಂತೆ ಶಿವನಲ್ಲದವನಾಗಿ ಶಿವನನ್ನು ಪೂಜಿಸಬಾರದು, ಅಂದರೆ ಶಿವಸ್ವರೂಪನಾಗಿ ಶಿವನನ್ನು ಅರ್ಚಿಸಬೇಕು ಎಂದು ಭಗವಾನ್ ಬೋಧಾಯನರು ಹೇಳಿದ್ದಾರೆ. ಅರ್ಚಕನು ತಾನೇ ಶಿವನೆಂದು ಭಾವಿಸಿಕೊಂಡು ಶಿವನನ್ನು ಪೂಜಿಸಬೇಕು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಎಂದು ಹೇಳಿರುವಂತೆ, ನನ್ನ ದೇಹವೇ ದೇವಾಲಯ, ಜೀವನೇ ಸದಾಶಿವ ಎಂದು ಭಾವಿಸಿಕೊಂಡು ಅಜ್ಞಾನವೆಂಬ ನಿರ್ಮಾಲ್ಯವನ್ನು ತೆಗೆದುಹಾಕಿ ಆ ಸದಾಶಿವನೇ ನಾನು ಎಂಬ ಭಾವನೆಯಿಂದ ಪೂಜಿಸಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂದು ಭಕ್ತಿಯಲ್ಲಿ 9 ಪ್ರಕಾರಗಳುಂಟು. ಇವುಗಳಲ್ಲಿ ದೇವತಾರ್ಚನೆಯು ಒಂದು ಗೊತ್ತಾದ ಸಮಯದಲ್ಲಿ ಮಾಡಬೇಕಾದದ್ದು. ವಿಶೇಷವೇನೆಂದರೆ ಇದು ವಿಸ್ತೃತವಾಗಿದ್ದು ಶ್ರವಣ ಮುಂತಾದ 8 ಪ್ರಕಾರಗಳು ಒಂದಲ್ಲ ಒಂದು ವಿಧದಿಂದ ಇದರಲ್ಲಿಯೇ ಸೇರಿ ಹೋಗುತ್ತವೆ. ಆದ್ದರಿಂದಲೇ ದೇವತಾರ್ಚನೆಯು ಆಸ್ತಿಕ ಜನರ ನಿತ್ಯ ಕರ್ಮಗಳಲ್ಲಿ ಒಂದಾಗಿ ಸೇರಿ ಹೋಗಿದೆ. ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆಯನ್ನು ಪೂಜಿಸುವಾಗ ಸಮಾಧಿ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿದ್ದರು. ಕೆಲವು ಹೂಗಳನ್ನು ಕಾಳಿ ವಿಗ್ರಹದ ಕಡೆಗೆ ಎಸೆಯುತ್ತಾ ಮತ್ತೆ ಕೆಲವನ್ನು ತಮ್ಮ ತಲೆಯ ಮೇಲೆ ಸುರಿದುಕೊಳ್ಳುತ್ತಿದ್ದರಂತೆ. ಈ ಅದ್ವೈತ ಸ್ಥಿತಿಯನ್ನು ತಲುಪುವುದೇ ದೇವತಾರ್ಚನೆಯ ಉದ್ದೇಶವಾಗಿದೆ. ಭಗವದ್ಗೀತೆಯಲ್ಲಿ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ 4 ಬಗೆಯ ಭಕ್ತರಿದ್ದಾರೆಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಅವರಲ್ಲಿ ಜ್ಞಾನಿಯೇ ಶ್ರೇಷ್ಠನಾದ ಭಕ್ತನೆಂದು ಹೇಳಿ, ಜ್ಞಾನಿ ಭಕ್ತನು ನಾನೇ ಆಗಿರುತ್ತೇನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಜ್ಞಾನಿ ತ್ವಾತ್ಮೈವ ಮೇ ಮತಂ ಎಂದು ಗೀತೆಯಲ್ಲಿ ಉದ್ಗರಿಸಿದ್ದಾನೆ. ಅದ್ವೈತದಲ್ಲಿ ಭಕ್ತಿಗೆ ಅವಕಾಶವೆಲ್ಲಿದೆ ಎಂದು ಆಕ್ಷೇಪಿಸುವವರಿಗೆ ಶ್ರೀರಾಮಕೃಷ್ಣ ಪರಮಹಂಸರ ವರ್ತನೆಗಳು, ಗೀತೆಯಲ್ಲಿರುವ ಶ್ರೀಕೃಷ್ಣನ ಉಕ್ತಿಗಳು, ಶ್ರೀ ಶಂಕರಾಚಾರ್ಯರ ಭಕ್ತಿಪರ ಸ್ತೋತ್ರಗಳು ಉತ್ತರಗಳಾಗುತ್ತವೆ. ಮಹಾನ್ಯಾಸವೆಂದರೆ ಅರ್ಚಕನು ತನ್ನ ಅಂಗಗಳಲ್ಲಿ ರುದ್ರನ ಪರಿವಾರ ದೇವತೆಗಳನ್ನು ಸ್ಥಾಪಿಸಿಕೊಂಡು ತಾನೇ ರುದ್ರನೆಂದು ಭಾವಿಸಿಕೊಳ್ಳುವುದು ಎಂದರ್ಥ. ಅನಂತರ ಶ್ರೀರುದ್ರ ಅಂದರೆ ನಮಕ ಮತ್ತು ಚಮಕಗಳಿಂದ ಈಶ್ವರ ಲಿಂಗಕ್ಕೆ ಧಾರಾಕಾರವಾಗಿ ಅಭಿಷೇಕವನ್ನು ಮಾಡುವುದು. ಶ್ರೀರುದ್ರವು ಸದಾಶಿವನಿಗೆ ಅತ್ಯಂತ ಪ್ರಿಯವಾದ ಮಂತ್ರವೆಂದು ಹೇಳಲಾಗಿದೆ. ಇದರಲ್ಲಿ ಪರಶಿವನ ಅನಂತ ಶಕ್ತಿಗಳನ್ನು, ಅನಂತ ಕಲ್ಯಾಣ ಗುಣಗಳನ್ನು, ಅನಂತ ರೂಪಗಳನ್ನು ಎಡಬಿಡದೆ ನೇರವಾಗಿ ವರ್ಣಿಸಲಾಗಿದೆ. ಆತನ ಮಹಿಮೆಗಳನ್ನು ವರ್ಣಿಸಲು ಶಬ್ದಗಳಿಗೆ ಶಕ್ತಿ ಸಾಲದೋ ಅಥವಾ ಶಬ್ದಗಳೇ ಸಾಲವೋ ಎಂಬಂತೆ ಅಭಿಷೇಕದ ಧಾರೆಗಳಂತೆ ಶ್ರೀರುದ್ರ ಮಂತ್ರದಲ್ಲಿ ಶಬ್ದಗಳ ಸುರಿಮಳೆಯಾಗಿದೆ. ಮನುಷ್ಯನು ತಾನು ಮಾಡಿದ ಯಾವುದಾದರೊಂದು ಪಾಪಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಬಯಸಬಹುದು. ಇನ್ನೊಬ್ಬನು ವಿಷಯ ಸುಖಗಳನ್ನು ಅಪೇಕ್ಷಿಸಬಹುದು. ಮತ್ತೊಬ್ಬನು ವಿರಕ್ತನಾಗಿ ಮೋಕ್ಷಾಪೇಕ್ಷಿಯಾಗಿರಬಹುದು. ಇವರೆಲ್ಲರಿಗೂ ಈ ರುದ್ರೋಪನಿಷತ್ತು ಉತ್ತಮ ಫಲವನ್ನು ನೀಡುತ್ತದೆ ಎಂದು, ಇಷ್ಟು ಪಾವನವಾದ ಇನ್ನೊಂದು ಗತಿ ಇಲ್ಲವೆಂದು ಶಿವಪುರಾಣವು ಸಾರುತ್ತದೆ. ಭೋಗಾರ್ಥಿನೋ ಮುಮುಕ್ಷೋರ್ವಾ ಪ್ರಾಯಶ್ಚಿತ್ತಾರ್ಥಿನೋಪಿ ವಾ ರುದ್ರೋಪನಿಷದಂ ಮುಕ್ತ್ವಾ ಗತಿರನ್ಯ ನ ವಿದ್ಯತೆ. ಅಭಿಷೇಕ ಪ್ರಿಯ ಶಿವ ಎಂಬ ವಚನದಂತೆ ಶಿವಲಿಂಗದ ಅಭಿಷೇಕವು ಅತ್ಯಂತ ಮಹಿಮಾನ್ವಿತವಾದದ್ದು. ಮುಂದೆ ಅನೇಕ ನ್ಯಾಸಗಳಿಂದ ರುದ್ರ ತಾದಾತ್ಮ್ಯವನ್ನು ಹೊಂದುವ ವಿಧಾನಗಳು ವರ್ಣಿತವಾಗಿವೆ. ಭಗವಂತನಾದ ರುದ್ರನಿಗೆ ನಮಸ್ಕರಿಸಿ ಪಂಚಾಂಗ ರುದ್ರ ನ್ಯಾಸವನ್ನು ಮಾಡಿಕೊಳ್ಳಬೇಕು. ನಂತರ ಶಿವನ ಪಂಚಮುಖ ನ್ಯಾಸದಿಂದ ಶಿವ ತಾದಾತ್ಮ್ಯವನ್ನು ಹೊಂದಿ ಶಿವನ ರಕ್ಷಣೆಯನ್ನು ಪಡೆಯಬೇಕು. ಶಿಖೆಯಿಂದ ಹಿಡಿದು ಅಸ್ತ್ರಸ್ಥಾನದವರೆಗೂ ಅಂಗನ್ಯಾಸ ವಿಧಾನದಿಂದ
ಶಿವಭಾವವನ್ನು ಪೂಜಕನು ತುಂಬಿಕೊಳ್ಳಬೇಕು. ಮೂರ್ಧದಿಂದ ಪಾದದವರೆಗೂ ದಶಾಂಗನ್ಯಾಸ ವಿಧಾನವು ಶಿವಭಾವಕ್ಕೆ ಪೋಷಕವಾಗಿದೆ. ಪಾದದಿಂದ ಮೂರ್ಧದವರೆಗೆ ಶಿವನ ಪಂಚಾಂಗ ಮಂತ್ರಗಳಿಂದ ನ್ಯಾಸವನ್ನು ಮಾಡಿಕೊಂಡು ಸದಾಶಿವ ಭಾವವನ್ನು ಹೊಂದಬೇಕು. ಹಂಸ ಗಾಯತ್ರಿ ಮಂತ್ರವನ್ನು ಅನುಸಂಧಾನ ಮಾಡುವವನು ಸಾಕ್ಷಾತ್ ಶಿವನೇ ಆಗುತ್ತಾನೆ. ದಿಕ್ಸಂಪುಟ ನ್ಯಾಸದಿಂದ ಶಿವನ ವಿಭೂತಿಗಳಾದ ಇಂದ್ರಾದಿಗಳು ಸಮಸ್ತ ದಿಕ್ಕುಗಳಲ್ಲೂ ರಕ್ಷಕರಾಗಿ ಇರುವಂತೆ ಭಾವಿಸಬೇಕು. ದಶಾಂಗ ರೌದ್ರೀಕರಣ ಮತ್ತು ಷೋಡಶಾಂಗ ರೌದ್ರೀಕರಣಗಳಿಂದ ಪೂಜಕನಲ್ಲಿ ಶಿವಭಾವವು ಊರ್ಜಿತವಾಗುತ್ತದೆ. ಚರ್ಮದಿಂದ ಹಿಡಿದು ಅಸ್ಥಿ ಪರ್ಯಂತವಾದ ಧಾತುಗಳಲ್ಲಿನ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಸಮಸ್ತ ಪ್ರಾಣಿಗಳಲ್ಲೂ ಅಜೇಯನಾಗುತ್ತಾನೆ. ಶಿವಭಾವದಿಂದ ತೇಜೋಯುಕ್ತನಾಗಿ ಜ್ವಲಿಸುತ್ತಿರುವ ಪೂಜಕನನ್ನು ಭೂತ ಪ್ರೇತ ಪಿಶಾಚ ಮುಂತಾದವುಗಳು ಪೀಡಿಸುವುದಿಲ್ಲ. ಆ ಸ್ಥಿತಿಯಲ್ಲಿ ಪೂಜಕನು ಶಿವ ತಾದಾತ್ಮ್ಯವನ್ನು ಹೊಂದುತ್ತಾನೆ. ಯಜಮಾನನಿಗೂ ಇದರಿಂದ ರಕ್ಷಣೆಯೂ ಉಂಟಾಗುತ್ತದೆ. ಗುಹ್ಯ ಮೊದಲುಗೊಂಡು ಮಸ್ತಕ ಪರ್ಯಂತವಾಗಿ 6 ಅಂಗಗಳಲ್ಲಿ ನ್ಯಾಸ ಮಾಡುವುದರಿಂದ ಶಿವ ತಾದಾತ್ಮ್ಯವನ್ನು ಪೋಷಿಸಬೇಕು. ಬ್ರಹ್ಮಾತ್ಮನ್ ಎಂಬ ಅನುವಾಕದ ಅನುಸಂಧಾನದಿಂದ ದಶಹೋತೃ ಮುಂತಾದ ಯಜ್ಞ ಭಾವನೆಯು ಏರ್ಪಡುತ್ತದೆ. ಮಹಾಭಾರತ ಮುಂತಾದ ಕಡೆ ದಶಹೋತೃ ಯಜ್ಞದ ರಹಸ್ಯವು ವರ್ಣಿತವಾಗಿದೆ. ಆ ಸ್ಥಿತಿಯಲ್ಲಿ ಒಂದು ಆಧ್ಯಾತ್ಮಿಕ ಯಜ್ಞದ ಸಿದ್ಧಿಯೂ ಉಂಟಾಗುತ್ತದೆ. ಮುಂದಕ್ಕೆ ಶಿವ ಸಂಕಲ್ಪದಿಂದ ಹೃದಯವನ್ನು ತುಂಬಿಕೊಳ್ಳಬೇಕು. ಪುರುಷ ಸೂಕ್ತ, ಉತ್ತರ ನಾರಾಯಣ, ಅಪ್ರತಿರಥ ಮಂತ್ರಗಳು, ಪ್ರತಿಪೂರುಷ ಮಂತ್ರಗಳು, ತ್ವಮಗ್ನೇ ರುದ್ರ ಮಂತ್ರಗಳು, ಶಿವಭಾವವನ್ನು ತುಂಬಿಕೊಳ್ಳುವ ಪಂಚಾಂಗ ರುದ್ರ ಮಂತ್ರ ಜಪ ಎಲ್ಲವೂ ಶಿವ ತಾದಾತ್ಮ್ಯವನ್ನು ಹೊಂದಲು ಪೋಷಕವಾಗಿವೆ. ಹೀಗೆ ಉಪಾಸನೆಯನ್ನು ಮಾಡುವ ಪೂಜಕನು ಸಾಷ್ಟಾಂಗ ಪ್ರಣಾಮವನ್ನು ಶಿವನಿಗೆ ಅರ್ಪಿಸಿ ತನ್ನನ್ನೇ ಶಿವಸ್ವರೂಪನನ್ನಾಗಿ ರುದ್ರರೂಪನನ್ನಾಗಿ ಧ್ಯಾನಿಸುತ್ತಾನೆ. ಈ ರೀತಿಯಾಗಿ ಮಹಾನ್ಯಾಸ ಮಂತ್ರಗಳನ್ನು ಜಪಿಸಿ ಶಿವನ ಮಹಿಮೆಯನ್ನು ಅನುಸಂಧಾನ ಮಾಡುವವನು ಶಿವನ ತಾದಾತ್ಮ್ಯವನ್ನು ಹೊಂದಿ ಶಿವಪೂಜೆಯನ್ನು ಮಾಡಲು ಅರ್ಹನಾಗುತ್ತಾನೆ. ಮಹತ್ತತ್ವ ಅಂದರೆ ಬುದ್ಧಿಯಲ್ಲಿ ಶಿವಭಾವವನ್ನು ಧರಿಸುವ ರಹಸ್ಯವು ಇಲ್ಲಿರುವುದರಿಂದ ಕೆಲವರು ಈ ವಿಧಿಯನ್ನು ಮಹನ್ಯಾಸ ಎಂದು ಹೇಳುತ್ತಾರೆ. ಶಿವಭಾವವನ್ನು ತುಂಬಿಕೊಳ್ಳಲು ದೊಡ್ಡ ದೊಡ್ಡ ನ್ಯಾಸ ವಿಧಾನಗಳಿರುವುದರಿಂದ ಮಹಾನ್ಯಾಸವೂ ಆಗಿದೆ. ಈ ರುದ್ರಾಭಿಷೇಕವು ಯಜ್ಞಕ್ಕೆ ಸಮಾನವಾದ ಆಚರಣೆಯಾಗಿದೆ. ಯಜ್ಞಾನುಷ್ಠಾನದ ಫಲವು ಈ ಅಭಿಷೇಕ ಪೂಜಾ ವಿಧಾನದಿಂದ ಉಂಟಾಗುತ್ತದೆ. ಹೀಗೆ ರುದ್ರ ತಾದಾತ್ಮ್ಯದಿಂದ ರುದ್ರಭಾವವನ್ನು ತುಂಬಿಕೊಂಡು ಉಪಾಸನೆ ಮಾಡುವ ಪೂಜಕನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ಮೃತ್ಯುವನ್ನು ಗೆಲ್ಲುತ್ತಾನೆ. ವೇದರಾಶಿಯ ರಹಸ್ಯವು ಧರ್ಮಯಜ್ಞವೇ ಆಗಿದೆ. ಈ ಶಿವಪೂಜಾ ಕಾರ್ಯವು ಒಂದು ಪವಿತ್ರವಾದ ಯಜ್ಞವಾಗಿದೆ. ಉಪಾಸನೆಯು ಜ್ಞಾನಯಜ್ಞದಲ್ಲಿ ಪರ್ಯವಸಾನವಾಗುತ್ತದೆ. ಪುರುಷನ ಶರೀರವೇ ಯಜ್ಞರೂಪವಾಗಿದೆ. ಪುರುಷೋವಾವ ಯಜ್ಞ ಎಂದು ಶತಪಥ ಬ್ರಾಹ್ಮಣವು ತಿಳಿಸುತ್ತದೆ. ಇಯಂತೆ ಯಜ್ಞೀಯ ತನೂಹು ಎಂದು ಯಜುರ್ವೇದದಲ್ಲಿ ಉಕ್ತವಾಗಿದೆ. ಇದು ಧ್ಯಾನ, ಇದು ಯೋಗ, ಇದು ಯಜ್ಞ, ಇದು ಜ್ಞಾನ, ಇದೇ ಪರಮಧ್ಯೇಯ. ಈ ಪುಣ್ಯ ಕಾರ್ಯದಿಂದ ಮಂಗಳ ಪರಂಪರೆ ಉಂಟಾಗುತ್ತದೆ. ಈ ರೀತಿಯಾದ ರುದ್ರಾಭಿಷೇಕ ವಿಧಾನದಿಂದ ಆತ್ಮಚೈತನ್ಯ ಅಮೃತ ಧಾರೆಯಾಗಿ ಹರಿಯುತ್ತದೆ. ಜೀವನವು ಪಾವನವಾಗುತ್ತದೆ. ಮಹಾನ್ಯಾಸದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ವಿಧಗಳು ಬಳಕೆಯಲ್ಲಿವೆ. ಈ ಮುದ್ರಿಕೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನ ಶ್ರೀರಾಮಕೃಷ್ಣಾಶ್ರಮದಲ್ಲಿ ಮುದ್ರಿಸಿರುವ ಮಹಾನ್ಯಾಸಾದಿ ಮಂತ್ರಾಹ ಎಂಬ ಪುಸ್ತಕವನ್ನು ಮುಖ್ಯ ಆಧಾರವಾಗಿಟ್ಟುಕೊಂಡು ಅವಶ್ಯಕತೆಗೆ ತಕ್ಕಂತೆ ಅಲ್ಲಲ್ಲಿ ಬೇರೆ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮತ್ತು ಕೆಲವು ವಿಷಯಗಳನ್ನು ಶ್ರೀ ಶಾರದಾ ವಿದ್ಯಾ ಪ್ರತಿಷ್ಠಾನ ಮತ್ತು ಆಧ್ಯಾತ್ಮ ಪ್ರಚಾರ ಸಮಿತಿ ಇವರು ಪ್ರಚಾರಪಡಿಸಿರುವ ಶ್ರೀ ಸಸ್ವರ ಮಹಾನ್ಯಾಸಾದಿ ಮಂತ್ರಾಹ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ವೇದ ವಾಂಗ್ಮಯದಲ್ಲಿ ಆಸಕ್ತಿಯುಳ್ಳವರಿಗೆ
ಇದು ಉಪಯುಕ್ತವಾಗುತ್ತದೆಂದು ಆಶಿಸುತ್ತೇವೆ. ವಿಶ್ವಾತ್ಮನಿಗೆ ಮತ್ತೆ ಮತ್ತೆ ನಮೋ ನಮಃ.